ನೋಡಿ, ಯಾರ್ಯಾರು ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತೀರಿ, ಮಘ ನಕ್ಷತ್ರದ 4 ಪಾದಗಳು, ಇನ್ನು ಹುಬ್ಬ ನಕ್ಷತ್ರದ 4 ಪಾದಗಳು, ಇನ್ನು ಉತ್ತರ ನಕ್ಷತ್ರದ ಮೊದಲನೇ ಪಾದ, ಈ 9 ಪಾದಗಳಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಸಿಂಹರಾಶಿಯಾಗಿರುತ್ತೆ. ಇನ್ನು ಮಕಾರ ಮತ್ತು ಟಕಾರದಲ್ಲಿ ಮೊದಲಕ್ಷರ ಪ್ರಾರಂಭವಾಗುವಂತಹ ಒಂದು ಹೆಸರಿನವರಿಗೂ ಕೂಡ ಸಿಂಹರಾಶಿ ಅಂತ ಹೇಳ್ತೀವಿ. ಹಾಗಾಗಿ ಇಂತಹ ಸಿಂಹರಾಶಿಯಲ್ಲಿ ಯಾರ್ಯಾರು ಜನನವಾಗಿರ್ತೀರಿ ನೋಡಿ, ಸಿಂಹರಾಶಿಗೆ ವ್ಯಯಭಾವದಲ್ಲಿ ಗುರು ಸಂಚಾರ ಈ ಒಂದು ಸಂವತ್ಸರದಲ್ಲಿ 3/4 ಭಾಗ ಸಮಯ ಇರುತ್ತೆ. ಅರ್ಥಾತ್ ಗುರುಬಲವಿಲ್ಲದೆ ಇರತಕ್ಕಂಥ ಸಮಯವೇ ಹೆಚ್ಚಾಗಿರುತ್ತೆ. ಯಾಕೆಂದರೆ ಈಗ ಮಾರ್ಚ್ 19 ನಂತರದಲ್ಲಿ ಜೂನ್ 1ರವರೆಗೆ ಲಾಭದಲ್ಲಿ ಗುರುವಿರ್ತಾನೆ. ಹಾಗಾಗಿ ಸಾಧಾರಣವಾಗಿ ಈ ಒಂದು ವಿಶ್ವಾವಸು ನಾಮ ಸಂವತ್ಸರದ ಫಲವನ್ನು ನೀವು ಅಲ್ಲಿಯವರೆಗೆ ಕಾಣಬಹುದಾಗಿರುತ್ತೆ. ಜೂನ್ 1ರವರೆಗೆ. ಜೂನ್ 1ರ ನಂತರ ಏಪ್ರಿಲ್ ಎಂಡ್ವರೆಗೆ, ಅರ್ಥಾತ್ ಮುಂದಿನ ಯುಗಾದಿ ಹಬ್ಬದವರೆಗೂ ಕೂಡ ನಿಮ್ಮ ಪಾಲಿಗೆ ಗುರುಬಲವಿರೋದಿಲ್ಲ. ಯಾಕೆಂದರೆ ಈ ಸಿಂಹರಾಶಿಯವರಿಗೆ ಅವನೇ ಪೂರ್ವಪುಣ್ಯ ಸ್ಥಾನಾಧಿಪತಿಯಾಗಿ ಅವನು ವ್ಯಯಭಾವದಲ್ಲಿ ನಿಂತಾಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಹೆಲ್ಡಪ್ ಆಗಿಬಿಡಬಹುದು. ಎಲ್ಲಿಯೋ ಏನೋ ಒಂದು ಹೊಸ ಆಲೋಚನೆ ಮಾಡಿರ್ತೀರಿ, ಅದು ಯಾವುದನ್ನು ಕೂಡ ನಿಮಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳು ಈ ಒಂದು ಸಿಂಹರಾಶಿಯವರಿಗೆ ಬರಬಹುದು. ಇದು 2 ದೃಷ್ಟಿಯಿಂದ ಹೇಳ್ತೇನೆ. ಯಾಕೆಂದರೆ ಈ 3 ಗ್ರಹಗಳು ಕೂಡ 4 ಗ್ರಹಗಳ ಒಂದು ಸಮಸ್ಯೆ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರದಲ್ಲಿ ಸಿಂಹರಾಶಿಯವರಿಗಿರುತ್ತೆ. ಯಾಕೆಂದರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಸಮಸ್ಯೆಗಳನ್ನೇ ಈ ಒಂದು ಗ್ರಹಗಳು ತಂದೊಡ್ಡಬಹುದು. ಯಾಕೆಂದರೆ ಸಿಂಹರಾಶಿಗೆ ಷಷ್ಠಾಧಿಪತಿ ಮತ್ತು ಸಪ್ತಮಾಧಿಪತಿ ಅಂತ ಶನಿ ಪರಮಾತ್ಮನು ಅಷ್ಟಮದಲ್ಲಿ ನಿಂತು ಅಷ್ಟಮ ಶನಿ ಪ್ರಭಾವವನ್ನು ತೋರ್ಪಡಿಸ್ತಾ ಇರ್ತಾನೆ. ಇನ್ನು ರಾಹುವು ಕೂಡ ಸಪ್ತಮ ಮತ್ತು ಷಷ್ಠಾದಿ ಭಾವದಲ್ಲಿ ಈ ಒಂದು ಸಂವತ್ಸರದಲ್ಲಿ ಸಂಚರಿಸ್ತಾ ಇರ್ತಾನೆ. ಕೇತುವು ಕೂಡ ಜನ್ಮರಾಶಿ ಮತ್ತು ವ್ಯಯರಾಶಿಯಲ್ಲಿ ಸಂಚರಿಸ್ತಾ ಇರ್ತಾನೆ ಈ ಒಂದು ಸಂವತ್ಸರದಲ್ಲಿ. ಹಾಗಾಗಿ ಸಂಪೂರ್ಣವಾದಂತಹ ರಾಹು ಕೇತುವಿನ ಒಂದು ಸಮಸ್ಯೆ, ಶನಿ ಪರಮಾತ್ಮನ ಒಂದು ಸಮಸ್ಯೆ, ಇನ್ನು ಗುರು ಬಲವಿಲ್ಲದೆ ಇರತಕ್ಕಂಥದ್ದು, ಎಲ್ಲ ದೃಷ್ಟಿಯಿಂದ ನಿಮಗೆ ಎಲ್ಲ ಯೋಗ್ಯತೆ ಇದ್ದರೂ ನಿಮಗೆ ಕೈಕಟ್ಟು ಹಾಕದಂತಹ ಒಂದು ವ್ಯವಸ್ಥೆ ಪರಿಸ್ಥಿತಿಯನ್ನು ಈ ಒಂದು ಸಂವತ್ಸರದಲ್ಲಿ ನೀವು ಕಾಣಬಹುದು. ಎಲ್ಲವೂ ಇದೆ, ಆದರೂ ಕೂಡ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಉದ್ಯೋಗ ಇಲ್ವೋ, ಒಳ್ಳೆಯ ಉದ್ಯೋಗ ಇದೆ, ಆದರೂ ಕೂಡ ಆ ಒಂದು ಉದ್ಯೋಗದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಸಮಸ್ಯೆ, ಸಮಾಧಾನ ಇಲ್ಲ. ಇನ್ನು ಕೌಟುಂಬಿಕ ಜೀವನದಲ್ಲಿಯೂ ಅಷ್ಟೇ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಭಗವಂತ ಎಲ್ಲವೂ ಕೂಡ ಕೊಟ್ಟಿದ್ದರೂ ಈ ಒಂದು ಸಂವತ್ಸರದಲ್ಲಿ ಮಾತ್ರ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ನೋವನ್ನೇ ಕಷ್ಟವನ್ನೇ ನೀವು ಕಾಣಬೇಕಾದಂತಹ ಒಂದು ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರಬಹುದಾದಂತಹ ಒಂದು ವರ್ಷವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಜೂನ್ ನಂತರ ಅಂತೂ ನೀವು ವಿಶೇಷವಾದಂತಹ ದೈವದ ಬಲಕ್ಕೆ ನೀವು ಭಾಜನರಾಗಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬರಬಹುದಾದಂತಹ ಒಂದು ಚಿಂತನೆ. ಇನ್ನು ಆರೋಗ್ಯದ ವಿಷಯದಲ್ಲಿಯೂ ಕೂಡ ಸಮಸ್ಯೆಗಳು ಉಂಟಾಗಬಹುದು. ಎಷ್ಟೋ ಸ್ವಲ್ಪ ಮಟ್ಟಿಗೆ ಮಿಡ್ಲ್ ವಯಸ್ಸಿನವರು, ಸಾಧಾರಣವಾಗಿ 40 ವರ್ಷ ಮೇಲ್ಪಟ್ಟು 60 ವರ್ಷದ ಒಳಭಾಗದ ಜನರಿಗೆ ಅನಿರೀಕ್ಷಿತವಾಗಿ ಬರಬಹುದಾದಂತಹ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದಾದಂತಹ ಒಂದು ಚಿಂತನೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳಬಹುದಾಗಿರುತ್ತೆ. ಇನ್ನು ಎಂಗೇಜ್ಮೆಂಟ್ ಆಗಿರುತ್ತೆ, ಆ ಒಂದು ಎಂಗೇಜ್ಮೆಂಟ್ ಆಗಿಯೂ ಕೂಡ ಬ್ರೇಕಪ್ ಆಗಬಹುದು, ಅಥವಾ ಮದುವೆ ಮಂಟಪಕ್ಕೆ ಬಂದು ಮದುವೆ ನಿಂತು ಹೋಗಬಹುದು. ಯಾಕೆಂದರೆ ಸಪ್ತಮದಲ್ಲೇ ರಾಹು ಇರ್ತಾನೆ, ಸಪ್ತಮಾಧಿಪತಿ ಶನಿ ಪರಮಾತ್ಮ ಅಷ್ಟಮ ಸ್ಥಾನದಲ್ಲಿರ್ತಾನೆ, ಗುರುಬಲವೂ ಕೂಡ ಇರೋದಿಲ್ಲ. ಹಾಗಾಗಿ ಏನಾದರೂ ಈ ಒಂದು ರಾಶಿಯವರು ವಿವಾಹದ ಒಂದು ವಿಷಯದಲ್ಲಿ ಮುಂದುವರಿಯಬೇಕು ಅಂತಂದರೆ ಖಂಡಿತವಾಗಿಯೂ ಬರೀ ನಿಶ್ಚಿತಾರ್ಥ ಮಾತ್ರ ಮಾಡ್ಕೊಳ್ತಕ್ಕಂಥದ್ದಲ್ಲ, ಜೂನ್ 1ರ ಒಳಭಾಗದಲ್ಲೇ ವಿವಾಹವನ್ನು ಕೂಡ ಮಾಡಿಕೊಳ್ಳದೇ ಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಒಂದು ರಾಶಿಯವರಿಗೆ, ಅದು ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಎಷ್ಟೋ ಸಂದರ್ಭ ಯೋಚನೆ ಮಾಡ್ತೀರಿ, ಗುರುಬಲ ಒಂದು ಇಲ್ವಲ್ಲ, ಇನ್ನೇನು ತೊಂದರೆ ಇಲ್ಲ, ಗುರು ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಂಡು ಮದುವೆ ಮಾಡಿಬಿಡಬಹುದು ಅಂತ ಯಾರಾದರೂ ದೈವಜ್ಞರೋ ಜ್ಯೋತಿಷಿಗಳು ನಿಮಗೆ ಸಲಹೆಯನ್ನಾಗಿ ಕೊಟ್ಟಿರಬಹುದು. ಆದರೆ ಖಂಡಿತವಾಗಿಯೂ ಬೇಡ, ಸಮಯಾವಕಾಶ ಇಲ್ಲ, ನನಗೆ ಗೊತ್ತಿದೆ. ಯಾಕೆಂದರೆ ಈ ಮಾರ್ಚ್ 19 ನಂತರ ಈ ಒಂದು ಯುಗಾದಿ ಫಲವನ್ನು ನೀವು ಕೇಳ್ತಾ ಇದ್ದೀರಿ. ಇನ್ನೇನು ಏಪ್ರಿಲ್ ಮೇ ಈ 2 ತಿಂಗಳದೊಳಗಡೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ, ವಿಜೃಂಭಣೆಯಿಂದ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಜೂನ್ ನಂತರ ಆದರೂ ಕೂಡ ತೊಂದರೆ ಇಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ರೀತಿಯಂತಹ ಸಮಯದಲ್ಲಿ 6 ತಿಂಗಳು ವೇಟ್ ಮಾಡಿ ಆದರೂ ಕೂಡ ಪರವಾಗಿಲ್ಲ, ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ನಾನು ಮದುವೆ ಮಾಡ್ಕೋತೀನಿ ಹೇಳ್ತಕ್ಕಂಥ ಒಂದು ಲೆಕ್ಕಾಚಾರ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಲೆಕ್ಕ ತಪ್ಪಾಗಬಹುದು. ಏನಾದರೂ ಒಂದು ಅಮಂಗಳಗಳು ನಿಮ್ಮ ಜೀವನದಲ್ಲಿ ಸಂಭವಿಸಿ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿಗಳಿಗೆ ಅದರಿಂದ ನೋವು ಉಂಟಾಗಬಹುದು. ಅರ್ಥಾತ್ ವಯಸ್ಸಿಗೆ ಬಂದಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಈ ಒಂದು ವಿಷಯದಲ್ಲಿ
ಆಸಕ್ತಿಗಳನ್ನೇ ಕಳೆದುಕೊಂಡು ಬಿಡಬಹುದು, ಅಥವಾ ಈ ಒಂದು ರೀತಿಯಾದಂತಹ ಒಂದು ಗ್ರಹದೋಷದ ಒಂದು ಪ್ರಭಾವದಿಂದ ಅವರ ಜನ್ಮಜಾತಕದಲ್ಲಿಯೂ ಏನಾದರೂ ದೋಷಗಳೇ ಇದ್ದಲ್ಲಿ ವಿವಾಹದ ವಿಷಯದಲ್ಲಿ ಈ ಒಂದು ದೋಷವು ಇನ್ನೂ ಕೂಡ ಬಲವತ್ತರೀಯವಾದಂಥ ಒಂದು ಫಲವನ್ನೇ ಉಂಟು ಮಾಡಬಹುದು. ಹಾಗಾಗಿ ಸಿಂಹರಾಶಿಯವರು ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸ್ತಕ್ಕಂಥದ್ದು ಈ ಒಂದು ಸಂವತ್ಸರದಲ್ಲಿ ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನಿಮಗೆ ಏನಾದರೂ ಕಿರಿಕಿರಿಗಳು ಉಂಟಾಗಬಹುದು, ಅಥವಾ ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಹಣವನ್ನು ಕಳೆದುಕೊಳ್ಳಬಹುದು, ಅಥವಾ ಯಾರಿಂದಲಾದರೂ ನಂಬಿಸಿ ಮೋಸ ಹೋಗಲ್ಪಡಬಹುದು, ಅಥವಾ ಯಾರಿಗೋ ಕೊಡಬಾರದೇ ಇರತಕ್ಕಂಥ ಒಂದು ವ್ಯಕ್ತಿಗಳಿಗೆ ಹಣವನ್ನು ಕೊಟ್ಟು ಸಿಲುಕಾಕೊಳ್ಳಬಹುದು, ಅಥವಾ ಯಾರಿಗೋ ಶ್ಯೂರಿಟಿ ಹಾಕಿಬಿಟ್ಟು ನಿಮಗೆ ಅದರಿಂದ ಸಮಸ್ಯೆಗಳುಂಟಾಗಬಹುದು. ಒಟ್ಟಾರೆ ಈ ಒಂದು ರಾಶಿಯವರು ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಈ ಒಂದು ಸಂವತ್ಸರದಲ್ಲಿ ಇರುವಂಥದ್ದು ಒಳ್ಳೆಯದು ಹೇಳ್ತಕ್ಕಂಥ ಒಂದು ಮಾತನ್ನು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಹೇಳ್ತಾ ಇದ್ದೇನೆ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನಿಮ್ಮ ಪಾಲಿಗೆ ಗ್ರಹ ಬಲ ಆಳ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಸಾಧ್ಯವಾದಲ್ಲಿ ಈ ಒಂದು ಸಂವತ್ಸರದ ಪ್ರಾರಂಭದಲ್ಲೇ ಒಮ್ಮೆ ನಿಮ್ಮ ಪ್ರಧಾನ ಜನ್ಮ ಜಾತಕವನ್ನು ಯಾವುದಾದ್ರೂ ಒಂದು ಒಳ್ಳೆಯ ದೈವಜ್ಞರಲ್ಲಿಯೋ ಜ್ಯೋತಿಷ್ಯಗಳಲ್ಲಿಯೋ ಪರಿಶೀಲಿಸಿಕೊಂಡು ಇನ್ನೇನಾದರೂ ಶಾಂತಿ ಪೂಜೆ ಪ್ರಾಯಶ್ಚಿತ್ತ ಪರಿಹಾರಾದಿಗಳು ಬೇಕಿದ್ದಲ್ಲಿ ಅದನ್ನು ಮಾಡಿಕೊಳ್ಳಿ, ಅಥವಾ ಸರಿಯಾದಂಥ ಒಂದು ಗೈಡೆನ್ಸನ್ನು ಪಡೆದುಕೊಳ್ಳಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ನೀಡುತ್ತಾ, ಇನ್ನು ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರು ಅಥವಾ ಓದ್ತಾ ಇರತಕ್ಕಂಥವರು ನಿಮ್ಮ ಪಾಲಿಗೂ ಕೂಡ ಏನಾದರೂ ಆಕಸ್ಮಿಕವಾಗಿ ತೊಂದರೆಗಳು ಆ ಒಂದು ದೇಶದಲ್ಲಿ ಉಂಟಾಗಬಹುದು, ಕಾನೂನಾತ್ಮಕವಾದಂತಹ ಏನಾದರೂ ಒಂದು ಸಮಸ್ಯೆ ನಿಮಗೆ ವಿದೇಶದಲ್ಲಿ ಉಂಟಾಗಬಹುದು, ವೀಸಾ ಪ್ರಾಬ್ಲಮ್ಗಳು ಆಗಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯಾದಂತಹ ಅನಿರೀಕ್ಷಿತವಾದಂಥ ಒಂದು ಕಾನೂನಾತ್ಮಕವಾದಂಥ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ನೀಡುತ್ತಾ, ಈ ಒಂದು ರಾಶಿಯವರು ಇಂತಹ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಶುಭವನ್ನು ಕಾಣಬೇಕು, ಒಳಿತನ್ನು ಕಾಣಬೇಕು ಹೇಳ್ತಕ್ಕಂಥ ಒಂದು ಆಸಕ್ತಿಗಳಿದ್ದಲ್ಲಿ ಈಗ ಹೇಳ್ತಕ್ಕಂಥ ಕೆಲವಿಷ್ಟು ಟಿಪ್ಸ್ಗಳನ್ನು ಕಿವಿ ಮಾತುಗಳನ್ನು ಸರಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಫಾಲೋ ಮಾಡಿ ನೋಡಿ. 1ನೇ ತಾರೀಕು 4, 10, 13, 19, 22, 28 ಮತ್ತು 31ನೇ ತಾರೀಕಿನ ದಿನದಂದು ಶುಭ ಕಾರ್ಯವನ್ನು ಶುಭ ಕೆಲಸವನ್ನು ಹಮ್ಮಿಕೊಳ್ಳಿ, ಸಕ್ಸಸ್ ಆಗುತ್ತೆ. 1, 3, 5 ಮತ್ತು 9 ಈ ಒಂದು ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ಕೆಂಪು ಹಳದಿ ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಈ ರೀತಿಯಾದಂಥ ಒಂದು ಕಲರಿನ ಬಟ್ಟೆಯನ್ನು ಪ್ರತಿನಿತ್ಯ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರದ ದಿನದಂದು ಶುಭ ಕಾರ್ಯವನ್ನು ಶುಭ ಕೆಲಸವನ್ನು ಹಮ್ಮಿಕೊಳ್ಳಿ, ಇದರಿಂದ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನೋಡಿ, ಸಿಂಹರಾಶಿಯವರು ಪ್ರತಿನಿತ್ಯ ಭಾಸ್ಕರನ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಈ ಒಂದು ರಾಶಿಗೆ ಅಭಿಮಾನ ದೇವತೆಯೇ ರವಿಯಾದ್ದರಿಂದ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ನೀವು ಮೊದಲಾಗಿ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಎದ್ದ ನಂತರದಲ್ಲಿ ನಿಮಗೆ ಸರಿಯಾದಂತಹ ಒಂದು ಶಾಸ್ತ್ರೀಯವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಬರುತ್ತೆ ಅಂತಂದರೆ ಎಲ್ಲ ರೀತಿಯಾದಂತಹ ಶಾಸ್ತ್ರೀಯವಾಗಿ ಮಾಡುವಂತಹ ಆ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಇಲ್ಲ ಅದೆಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ, ನಮಗದು ಗೊತ್ತಿಲ್ಲ ಸ್ವಾಮಿ ಅಂತಂದರೆ ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯೆಯನ್ನು ಸಮರ್ಪಣೆಯನ್ನು ಮಾಡಿ, ಅಥವಾ ಬೆಳಿಗ್ಗೆ ಎದ್ದ ನಂತರದಲ್ಲಿ ಮೊದಲು ಬಂದು ಸೂರ್ಯ ದೇವರನ್ನು ನೋಡಿ ನಮಸ್ಕಾರವನ್ನು ಮಾಡಿ, ಅಥವಾ ಆದಿತ್ಯ ಹೃದಯ ಅಥವಾ ಆದಿತ್ಯ ಕವಚವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ, ಅಥವಾ ಓಂ ಘೃಣಿಹಿ ಸೂರ್ಯ ಆದಿತ್ಯ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ, ಅಥವಾ ಆದಿತ್ಯಾಯ ನಮಃ ರವಯೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಹೇಳಿಕೊಳ್ತಕ್ಕಂಥದ್ದು ಕೂಡ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಲೈಫಿನಲ್ಲಿ ಖಂಡಿತವಾಗಿಯೂ ನೀಡುತ್ತೆ. ಇನ್ನು ಮಾತಾಪಿತೃಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ, ಅಥವಾ ಮನೆಯಲ್ಲಿ ದಂಪತಿ ಪೂಜೆ ಅಥವಾ ಗೃಹಸ್ಥರ ಪೂಜೆಯನ್ನು ಮಾಡಿ ಯಾವುದಾದ್ರೂ ಒಂದು ವೃದ್ಧ ದಂಪತಿಗಳಿಗೆ ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟು ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರ ಅತ್ಯಂತ ಶುಭ ಫಲವನ್ನು ನೀಡಬಹುದಾದಂತಹ ಸಂವತ್ಸರವಾಗಿರುತ್ತೆ.